ನೋಡಿ ಅಕ್ಕಿ ರೊಟ್ಟಿ ಒಟ್ಟಿಗೆ ಕ್ಯಾಪ್ಸಿಕಮ್ ಹಸಿ ಬಟಾಣಿ ಗ್ರೇವಿ ಎಷ್ಟು ಚೆನ್ನಾಗಿದೆ. ಟೇಸ್ಟ್ ಅಂತೂ ಸೂಪರ್ ಆಗಿದೆ. ಈ ಅಕ್ಕಿ ರೊಟ್ಟಿ ಕೂಡ ಅಷ್ಟೇ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ. ಅಕ್ಕಿ ರೊಟ್ಟಿ ಕೂಡ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ. ನೋಡಿ ಈ ಥರ ದೋಸೆ ಇಡ್ಲಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗಿ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದರೆ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದರೆ ನಾವು ಸಹ ಚೆನ್ನಾಗಿದ್ದೆ. ನೋಡಿ ಬನ್ನಿ, ಈಗ ಕೆಲ್ಸಕ್ಕೆ ಹೊಂಟೀನಿ. ಬಂದು ಕೆಲಸ ಮಾಡ್ಕೊಂಡ್ರೆ ಆಯ್ತದ. ಬೇಗ ಒಂದು 8 ಕಾಲು ಆಗ್ತಾ ಬಂದಿದೆ. ಈಗ ಅಲ್ಲಿ ಹೋಗೋಷ್ಟರಲ್ಲಿ 8:30 ಆಗುತ್ತೆ. ನೋಡಿ ನಾವಿಲ್ಲಿ ಬಂದಿದ್ದೀವಿ. ಎಷ್ಟು ಚೆಂದ ಖಾಲಿ ಏನೂ ಆಗಿದೆ. ಏಟು ಕುಟ್ತಾ ಇದೆ ಅದು. ಆದರೆ ಹಿಡಿಲಿಕ್ಕೆ ಹೋದರೆ ನಮಗೆಲ್ಲ ಸಿಗೋದಿಲ್ಲ. 4-5 ದಿನ ಆಯಿತು ಬಲೆ ಹಾಕಿ ಹಿಡಿಬೇಕಂಥೇಳಿ. ನಮ್ಮ ಮನೆಯವರು ನಾವು ಅದನ್ನ ಆಸ್ಪತ್ರೆ ತೊಗೊಂಡು ಹೋದ್ರೆ ಆಯ್ತದೆ. ಈಗ ಒಂದು 5-6 ವರ್ಷದ ಹಿಂದ್ಗಡೆ ಇಂಥದ್ದೇ ದೊಡ್ಡ ನವಿಲಿಗೂ ಕೂಡ ಅದೇ ಥರ ಆಗಿತ್ತು. ಈಗಲೂ ಹಾಗೆ ಆಗಿದೆ. ಆದರೆ ಇಲ್ಲೇ ಇದೆ ಇದು ಕೂಡ ನವಿಲು. ಹೋಗ್ತಾನೆ ಇಲ್ಲ. ಏನು ಮಾಡೋದು ಹೇಳಿ, ಪಾಪ ತುಂಬಾ ಕಾಲು ನೋವಾಗಿದೆ ಕೈ. ಈಗ ಕೆಲ್ಸಕ್ಕೆ ಹೋಗಿ ಬರ್ತೀನಿ. ನೀರು ಬಂದಿದೆ, ಕೆಲಸ ಮುಗಿಸ್ಕೊಂಡು ಬರ್ತೇನೆ. ಮೊದಲಿಗೆ ಹೋಗಿ ಬಂತಾನ ಕರೆಂಟ್. ಆಯಿತು, ಸರಿ, ನಾನು ಹೋಗಿ ಬರ್ತೇನೆ ಕೆಲಸಕ್ಕೆ. ನೋಡಿ ಸ್ನೇಹಿತರೆ, ಈಗ ಬೆಳಗ್ಗೆ ಕೆಲಸಕ್ಕೆ ಹೋಗಿ ಬಂದೆ. ಮಕ್ಕಳು ಅಕ್ಕಿ ರೊಟ್ಟಿ ಮಾಡುವಂತ ಇದ್ದರು. ಅದಕ್ಕೆ ಏನಾದರೂ ಪದಾರ್ಥ ಮಾಡಬೇಕಲ್ಲ ಸ್ನೇಹಿತರೆ. ಅದಕ್ಕಾಗಿ ಒಂದು ಪದಾರ್ಥ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದು ಯಾವ ಪದಾರ್ಥ ಅಂದರೆ ಕ್ಯಾಪ್ಸಿಕಮ್ ಮತ್ತು ಹಸಿ ಬಟಾಣಿ ಹಾಕಿ ಒಂದು ಗ್ರೇವಿ ಥರ ಪದಾರ್ಥ, ಮತ್ತು ಹಾಗೆ ಅದಕ್ಕೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅದಕ್ಕೆ ಎಷ್ಟು ಪದಾರ್ಥಗಳನ್ನು ತೊಗೊಂಡಿದ್ದೀನಿ ಅಂಥೇಳಿ ನೋಡೋಣ ಬನ್ನಿ. ನೋಡಿ, ಇಷ್ಟು ಪದಾರ್ಥಗಳನ್ನು ಈಗ ನಾನು ತೊಗೊಂಡಿದ್ದೀನಿ. ತುಂಬಾ ಪದಾರ್ಥ. ಕ್ಯಾಪ್ಸಿಕಮ್ ನಾನಿಲ್ಲಿ 2 ಥರ ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೀನಿ, ಗ್ರೀನ್ ಮತ್ತು ರೆಡ್ಡು. ಹಾಗೆ ಈರುಳ್ಳಿ ತೊಗೊಂಡಿದ್ದೀನಿ. ಹುರಿಲಿಕ್ಕೆ ಒಂದು ಪದಾರ್ಥ ಬೇರೆ, ಒಗ್ಗರಣೆಗೆ ಬೇರೆ, ಏನೇನೋ ಇದೊಂದು ಹೊಸದು ನಾನೇ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡು ಇಲ್ಲಿ ಇದನ್ನು ಮಾಡಿದ್ದೀನಿ ಸ್ನೇಹಿತರೆ. ನೋಡೋಣ ಹೇಗೆ ಬರುತ್ತೆ ಇದಂಥೇಳಿ. ಇದೆಲ್ಲ ಹುರಿದು ಮಸಾಲೆ ಮಾಡ್ಕೊಳ್ಳೋದು. ಇದು ಒಗ್ಗರಣೆಗೆ ಟ್ರೈ ಮಾಡಬೇಕು ಹೊಸದು ಅಂಥೇಳಿ. ಹೇಗೆ ಆಗುತ್ತೆ ಅಂಥೇಳಿ ನೋಡೋಣ. ನಿಮಗೂ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಪ್ಲೀಸ್. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಸಿ ಬಟಾಣಿ ಇಲ್ಲಿದೆ, ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದಕ್ಕೆ ನೀರಿಗೆ ಹಾಕಿ ತೆಗೆದಿಟ್ಟಿದ್ದೇನೆ. ಈಗ ಹಸಿ ಬಟಾಣಿಗಳನ್ನೆಲ್ಲ ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ರುಬ್ಕೋಬೋದು, ಇಲ್ಲಾಂದರೆ ಹಾಗೇನೂ ಇದನ್ನು ಮಾಡ್ಕೋಬೋದು ಸ್ನೇಹಿತರೆ. ಎಣ್ಣೆಯಲ್ಲಿ ಫ್ರೈ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಈಗ ಇದು ಹೇಗೆ ಮಾಡೋದು ಅಂಥೇಳಿ ತೋರಿಸ್ತೇನೆ. ಈಗ ಸ್ನೇಹಿತರೆ, ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ರೆಡಿ ಮಾಡಿದ್ನಿ. ಇಲ್ಲಿ ಬಟಾಣಿ ಪದಾರ್ಥ ಅಂತೂ ರೆಡಿಯಾಗಿದೆ ನೋಡಿ. ಹಸಿ ಬಟಾಣಿ ಕ್ಯಾಪ್ಸಿಕಮ್ ಗ್ರೇವಿ. ಕ್ಯಾಪ್ಸಿಕಮ್ ಅಂತೂ ಕಾಣೋದೇ ಇಲ್ಲ, ಹಸಿ ಬಟಾಣಿ ಮಾತ್ರ ಕಾಣ್ತಾವೆ. ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ರೆಸಿಪಿ. ಇದನ್ನು ಶೇರ್ ಮಾಡ್ತೇನೆ, ಲೆಂತಿ ಆದರೆ ಶೇರ್ ಮಾಡಲ್ಲ ಸ್ನೇಹಿತರೆ, ಸಾರಿ. ಯಾವತ್ತು ಕಮ್ಮಿ ಇರುತ್ತೋ ಅವತ್ತು ಶೇರ್ ಮಾಡ್ಕೊತೇನೆ ವಿಡಿಯೋಸ್ನ. ಈಗ ಇಲ್ಲಿ ರೊಟ್ಟಿ ಮಾಡಲಿಕ್ಕೆ ನಾನು ನೀರಿಟ್ಟಿದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗ ಸೇರಿಸ್ತೇನೆ. ನೀರು ಕುದಿಯುವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಬಿಡ್ತೇನೆ. ನೋಡಿ, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಇಲ್ಲಿ ಹಾಕಿದ್ದೇನೆ. ಎಣ್ಣೆ ಬೇಕಾದರೆ ಎಣ್ಣೆ ಕೂಡ ಹಾಕ್ಕೋಬೋದು, ಎಣ್ಣೆ ಬೇಡ ಅನ್ನೋರು ಬಿಡ್ಬೋದು ಅಕ್ಕಿ ರೊಟ್ಟಿಗೆ. ಇಲ್ಲಿ ಅಕ್ಕಿ ರೊಟ್ಟಿಗೆ ಏನೇನೆಲ್ಲ ಸೇರಿಸ್ತಾರೆ ಗೊತ್ತಿಲ್ಲ ನನಗೆ. ನಾನು ಇದೇ ಥರ ಮಾಡ್ತೇನೆ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕಿದೆ. ಎಣ್ಣೆ ಯಾಕೆ ಹಾಕೋದಂದರೆ ಶೈನಿಂಗ್ ಬರುತ್ತೆ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿ. ಅದಕ್ಕಾಗಿ ಈಗ ಇಲ್ಲಿ ಪದಾರ್ಥ ಕೂಡ ರೆಡಿಯಾಗಿದೆ. ಮುಚ್ಚಳ ಮುಚ್ಚಿ ಗ್ಯಾಸನ್ನು ಆಫ್ ಮಾಡಿಬಿಡ್ತೇನೆ. ಇಲ್ಲಿ ನೀರು ಕೂಡ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ನಮ್ಮ ಸರ್ ಕವರಲ್ಲಿ ಹಾಕಿಟ್ಟಿರ್ತೇನೆ. ಮೆಷಿನನ್ನು ತಗೊಂಡಿದ್ದಾರೆ. ಇಂಥದ್ದೇ ಮಷೀನು ನಮ್ಮ ಮನೆಯವರು ಮತ್ತೊಂದು ತಂದಿದ್ದಾರೆ ಅಲ್ಲ, ತೋರಿಸ್ಲಿಲ್ಲ, ವಿಡಿಯೋ ಮಾಡಲಿಲ್ಲ. 2 ದಿನ ಇತ್ತು ಮನೆಯಲ್ಲಿ, ಹೌದಲ್ಲ? ಹೌದು ಸ್ನೇಹಿತರೆ.
ಇದನ್ನು ಒಬ್ರು ನೋಡಿದರು ನಮ್ಮ ಮನೆಯವ್ರ ಫ್ರೆಂಡ್ ಮಿಸ್ಸಸ್ಸು, ಬಿಗಿಬೇಡ ಬಿಡು, ಅವ್ರು ನಮಗೂ ಬೇಕಂದ್ರು. ಆನ್ಲೈನಾಗಿ ಕೇಳಿದ್ರೆ ಸ್ನೇಹಿತರೆ, ಇದಕ್ಕೆ ಬಂದು ಮನೆಗೆ ಬಂದು ತಲುಪಲಿಕ್ಕೆ 3,500 ಹೇಳಿದರು ಆನ್ಲೈನ್ಯಾಗ. ಹಾಗಾಗಿ ಇದು 2 ಸೀಟು, ಇದು ಹಳೇದಾಗಿದೆ, ಹೊಸ ತರೋದನುಷ ಹೊಸದು ನಮಗೂ 2 ತರಿಸಿವಿ, ಅವ್ರಿಗೂ 2 ತರಿಸಿವಿ. ಇದು ನಮ್ಮದು ಹಳೇದು. ನಾನು ತೊಗೊಂಡು 2017-18 ತಂದಿದ್ದಾರೆ, 1,800 ಅವಾಗ. ಇದು ಸೀಟ್ ಬಂದು ಅವಾಗ ಕೂಡ 70 ರೂಪಾಯಿನೇ ಇತ್ತು, ಈಗೂ 80 ರೂಪಾಯಿ ಕೊಟ್ಟಿದ್ದಾರೆ ಒಂದು ಸೀಟಿಗೆ. ಇದು ಹಂಚ ಮೇಲೆ ಹಾಕಿದರೆ ಏನಾಗಲ್ಲ, ಅದಕ್ಕೆ ಇದೇ ಒಳ್ಳೆಯದು. ಇದನ್ನು ನಾವು ತೊಗೊಂಡು 2017-18 ಅಷ್ಟು ನೆನಪಿಲ್ಲ, 17-18 ತಂದದ್ದು ನಾವು. 10 ವರ್ಷ ಆಗ್ತಾ ಬಂತು. ಆವಾಗ 1,800 ಕೊಟ್ಟಿರು. ತೀರ್ಥಹಳ್ಳಿಯಲ್ಲಿ ತಂದಿದ್ರು ನಮ್ಮ ಯಜಮಾನ್ರು ಡ್ರೈವಿಂಗ್ ಹೋದಾಗ. ಈಗ ಶಿವಮೊಗ್ಗದಲ್ಲಿ ತಂದಿದ್ದಾರೆ, ಸೇಮ್ ಇದೆ, 10 ಇಂಚಿನೇ, 2,200 ರೂಪಾಯಿ ಅದಕ್ಕೆ ಮಷಿನಿಗೆ. ಅಂದರೆ 400 ರೂಪಾಯಿ ಜಾಸ್ತಿ ಆಯಿತು ನೋಡಿ. ಹಾಗಾಗಿ ಆನ್ಲೈನಲ್ಲಿ ಆದರೆ 3,500 ಅಂತೆ. ಎಷ್ಟು ಡಿಫ್ರೆನ್ಸ್ ಆಗುತ್ತೆ ನೋಡಿ, ತುಂಬಾ ಡಿಫ್ರೆನ್ಸ್ ಆಗುತ್ತೆ ಅಲ್ವಾ ಸ್ನೇಹಿತರೆ. ಹಾಗಾಗಿ ನಮ್ಮ ಮನೆಯವರು ಅವ್ರಿಗೆ ತಂದು ಕೊಟ್ಟರು. ಇಲ್ಲಿ ನೋಡಿ ಹೋಳಿಗೆ ಸೀಟು ಈ ಥರ ಇದೆ, ಇಷ್ಟೇದ ಸೇಮ್ 80 ರೂಪಾಯಿಗೆ ಒಂದು ಅಂತೀವಿ ಸೀಟ್ ಬಂದು. ನಮಗೂ 2, ಅವರಿಗೆ 2, ಎರಡಕ್ಕೆ 160 ರೂಪಾಯಿ. ಹಾಗಾಗಿ ಇವನ್ನೇನು ಯೂಸ್ ಮಾಡಲ್ಲ, ಈಗ ಎತ್ತಿಡ್ತೇನೆ. ಇನ್ನೂ ಇವು ಚೆನ್ನಾಗಿ ಉಂಟು, ಇನ್ನೊಂದು ಸ್ವಲ್ಪ ಯೂಸ್ ಮಾಡಿದರೆ ಈದಾಗ್ತಾವೆ, ಬಂದಿದ್ದಾವೆ ಹರಿಲಿಕ್ಕೆ, ಪರವಾಗಿಲ್ಲ. ಈಗ ಸ್ವಲ್ಪ ಇದನ್ನು ಮಾಡ್ತೀನಿ. ಅಕ್ಕಿ ಹಿಟ್ಟು ಕುದೀತಾ ಇದೆ ನೋಡಿ. ಪೂಜೆ ಬೆಳಗ್ಗೆ ಮಾಡಿರೋ ಪೂಜೆ ಇನ್ನೂ ಉಂಟು ನಮ್ಮದು ದೇವರದು. ಅಕ್ಕಿ ಹಿಟ್ಟು ಯಾವ ಡಬ್ಬಿಯಲ್ಲಿ ಐತಪ್ಪ? ಇಲ್ಲಿದೆ ಅಕ್ಕಿ ಹಿಟ್ಟು ಸ್ನೇಹಿತರೆ. ನೀರು ಕುದೀತಾ ಇದೆ ಈಗ ಆಲ್ರೆಡಿ. ಟೈಮ್ ಬಂದು ಎಷ್ಟಾಯ್ತು ಈಗ? 12:30 ಆಯಿತಾ? ಹೌದು ಸ್ನೇಹಿತರೆ, ಕರೆಕ್ಟ್ 12:30 ಇದೆ ನೋಡಿ. ಈಗ ಅಕ್ಕಿ ಹಿಟ್ಟನ್ನು ಕುದಿಸ್ಕೊತೀನಿ. ಅಕ್ಕಿ ಹಿಟ್ಟು ಗಟ್ಟಿ ಇದು ಜಿಗಿ ಇರಲ್ಲ ಅಂಥೇಳಿ ಅಕ್ಕಿ ರೊಟ್ಟಿ ಮಾಡ್ಬೇಕಾದ್ರೆ ಮೈದಾ ಹಿಟ್ಟನ್ನು ಸೇರಿಸ್ತಾರೆ, ಅನ್ನ ಮಿಕ್ಸಿಗೆ ಹಾಕಿ ಸೇರಿಸ್ತಾರೆ. ಅದು ಯಾವುದು ನಾನಿಲ್ಲಿ ಹಾಕಲ್ಲ, ಡೈರೆಕ್ಟ್ ಅಕ್ಕಿ ಹಿಟ್ಟು ಮಾತ್ರ ಹಾಕ್ತೇನೆ. ನೋಡಿದ್ದೀರಿ ನಾವು ಯಾವ ಥರ ಮಾಡ್ತೇವೆ ಅಕ್ಕಿ ರೊಟ್ಟಿ ಅಂಥೇಳಿ. ಅದು ರೇಷನ್ ಅಕ್ಕಿ ಹಿಟ್ಟನ್ನು ಬೀಸ್ಕೊಂಬಂದಿರ್ತೀನಿ ನಾನು. ಮತ್ತು ಇದ್ರ ಹಿಟ್ಟು ಅದು ಎಲ್ಲ ರೇಷನ್ ಅಕ್ಕಿದೇನೆ, ಚೆನ್ನಾಗಿ ಇರುತ್ತೆ. ಎಷ್ಟು ವರ್ಷದಿಂದ ನಾವು ರೇಷನ್ ಅಕ್ಕಿನ ಯೂಸ್ ಮಾಡೋದು, ಅವಾಗಲಿಂದ ಅಕ್ಕಿ ಹಿಟ್ಟು. ನಾನು ಗಂಡ ಮನೆಗೆ ಬರೋಕ್ಕಿಂತ ಮುಂಚೆನೂ ನಮ್ಮಮ್ಮ ಇದೇ ಅಕ್ಕಿ ಹಿಟ್ಟು ಬೀಸ್ಕೊಂಬಂದು ದೋಸೆ ಮಾಡ್ತಿದ್ವಿ. ಅವಾಗ ಎಲ್ಲಿ ಮಿಕ್ಸಿ ಇತ್ತು ಸ್ನೇಹಿತರೆ, ಬಡವ್ರ ಮನೆಯಲ್ಲೆಲ್ಲ ಇರಲಿಲ್ಲಲ್ಲ. ಇದೇ ಥರ ಅಕ್ಕಿ ಹಿಟ್ಟನ್ನು ಮಿಲ್ಲಲ್ಲಿ ಹುಡಿ ಮಾಡಿಸ್ಕೊಂಬಂದು ದೋಸೆ ಮಾಡ್ಕೊಂಡು ತಿಂತಿದ್ವಿ ನಾವು. ಈಗೆಲ್ಲ ಮಿಕ್ಸಿ ಬಂದಿದೆ. ನೀರು ಚೆನ್ನಾಗಿ ಕುದಿಯುವಾಗ ಹಾಕ್ತೇನೆ ಹಿಟ್ಟು. ನೋಡಿ ಹೇಗೆ ಕೂತಿದ್ದಾರೆ, ಹೇಗೆ ಮಾಡ್ತಾಯಿದ್ದಾರೆ. ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಇಲ್ಲಿ ಅಕ್ಕಿ ರೊಟ್ಟಿ ರೆಡಿ ಆಗ್ತಾಯಿದೆ ಆಲ್ರೆಡಿ. 2 ಹಂಚಲ್ಲಿ ಬೇಯಿಸ್ತಾ ಇದ್ದೀನಿ ನಾನು ಅಕ್ಕಿ ರೊಟ್ಟಿನ. ಇಲ್ಲೊಂದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇದೇ ಈ ಮಿಷನ್ ಬಗ್ಗೆ ಹೇಳಿದೆ. ಏನಾಯ್ತು? ನಿಲ್ಲು, ಬೇಯ್ತಾ ಇದೆ. ಈಗ ರೊಟ್ಟಿನ ಹಾಕ್ತೇನೆ. ಒಂದೇ ಕಲೆ ಹಾಕ್ಕೋಬೇಕು ಸ್ನೇಹಿತರೆ, ಆಗಲ್ಲ, ಕಟ್ ಮಾಡ್ತೀನಿ ನೋಡಿ. ಇಲ್ಲಿ ರೊಟ್ಟಿನ ಹಾಕ್ತಾಯಿದ್ದೀವಿ. ತುಂಬಾ ತೆಳುವಾಗಿ ಬರ್ತಾವೆ ಈ ಮಿಷನ್ ಮೇಗಿನ ರೊಟ್ಟಿ. ಲಟ್ಟಿಸಿ ಕೂಡ ಮಾಡ್ಬೋದು. ಲಟ್ಟಿಸಿ ಸ್ವಲ್ಪ ಲೇಟ್ ಹಾಕವು ಸ್ನೇಹಿತರೆ, ಅದಕ್ಕಾಗಿ ಲಟ್ಟಿಸಿ ತುಂಬಾ ಲೇಟ್ ಅನಿಸುತ್ತೆ ನನಗೆ. ಹಾಗಾಗಿ ಈ ಮಷಿನ್ ಉಂಟಲ್ಲ ಪಟ್ನ ಆಗುತ್ತೆ, ಒಬ್ಬರಿಂದ ಆಗಲ್ಲ ಮಾಡೋದಕ್ಕೆ. 2 ಜನ ಬೇಕು. ಒಬ್ಬರು ಈ ಥರ ತಿರುಗಿಸ್ಕೊಟ್ರೆ ಒಬ್ಬರು ಈ ಥರ ಮಾಡ್ಬೋದು. ಇಲ್ಲಾಂದರೆ ಇಲ್ಲೇ ಗ್ಯಾಸ್ ಕಟ್ಟಿ ಮೇಲೆ ಒಂದು ಬಟ್ಟೆ ಹಾಕಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ಅದು ಕೂಡ ನೋಡಿ. ಅದಕ್ಕಾಗಿ ಈಗ ಈ ಥರ ಆಗುತ್ತೆ. ಇಲ್ಲಿ ನೋಡಿ ರೊಟ್ಟಿ ಕೂಡ ಬೇಯಿತು, ಅದು ಕಟ್ಟಾಯಿತು. ಇಲ್ಲಿ ಇದನ್ನು ಮಾಡಿದ್ದಾರೆ, ಮಕ್ಕಳು ಮಾಡ್ತಾಯಿದ್ದಾರೆ. ಮಾಡಲಿ ಸ್ನೇಹಿತರೆ. ಈಗ ನಾನು ಬೇಯಿಸ್ಕೊತೇನೆ ಪಟಾಪಟ. ಯಜಮಾನ್ರಿಗೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ, ಲೇಟ್ ಆಗುತ್ತೆ ಅವರಿಗೆ ಸ್ನೇಹಿತರೆ. ಇಲ್ಲಿ ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಗ್ರೇವಿ ಊಟಕ್ಕೆ. ಇಲ್ಲಿ ಅಕ್ಕಿ ರೊಟ್ಟಿ ಹೇಗಿದೆ ಶ್ರೇಯಮ್ಮ? ಸೂಪರಾ ಸರ್? ಸೂಪರಾ? ಮಾತಾಡ್ಲಿಕ್ಕೆ ಬರ್ತಾಯಿಲ್ಲ ನನ್ನ ಮಗನಿಗೆ. ಯಜಮಾನ್ರು ಕೂಡ ಊಟ ಮಾಡತ್ತಾರೆ ಸ್ನೇಹಿತರೆ. ಈಗ ಬಂದರು,
ಅಕ್ಕಿ ರೊಟ್ಟಿ ಕೂಡ ಆಯಿತು, ಮಾಡಿದ್ದೀವಿ ನೋಡಿ ಎಲ್ಲ. ಯಾರಿಗೆಲ್ಲ ಇದು ಗ್ರೇವಿ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿ. ಈಗ ಊಟ ಮಾಡ್ತೇವೆ ನಾವು ಕೂಡ. ಅಕ್ಕಿ ರೊಟ್ಟಿ ಹಾಗೆ ಹಸಿ ಬಟಾಣಿ ಮತ್ತು ಕ್ಯಾಪ್ಸಿಕಮ್ ಗ್ರೇವಿ ಊಟ ಮಾಡಿ ನೋಡಿ. ರೊಟ್ಟಿ ಮಾಡಿದ್ದೀವಿ, ಊಟ ಮಾಡಿದ್ದೀವಿ, ಶಿಸ್ತು ನಿದ್ದೆ ಕೂಡ ಆಯಿತು. ಫುಲ್ ಇವತ್ತು ನಿದ್ದೆ ಮಾಡಿದೆ. ದಿನ ನಿದ್ದೆ ಮಾಡ್ತಿರಲಿಲ್ಲ, ಇವತ್ತು ನಿದ್ದೆ ಮಾಡಿದೆ. ಮೇಡಮ್ ಅವರು ಸ್ವಲ್ಪ ಹೊತ್ತು ಎಷ್ಟೊತ್ತರ ಮಲಗಿಸ್ರೆ ನೀನು? ಮಲ್ಕೊಲಿಲ್ಲ. ಫೋನ್ ಫುಲ್ ನೋಡಿದೆ, ಫೋನ್ ನೋಡಿ ಬಂದು ಓದ್ಲಿಕ್ಕೆ ಕೂತಿದ್ದಾಳೆ ಸ್ನೇಹಿತರೆ. ಇವನು ಇಲ್ಲಿ ಮಲಗಿದ್ದಾನೆ, ಇವನಿನ ಹೇಳ್ತಾನೆ ಇಲ್ಲ. ಹೇಳು ಎದ್ದೇಳು, 4:15 ಆಗಿದ್ದೇಳು. ಹಾಗೆ ತಲ್ಲಿಮ್ಗಳು ಇಲ್ಲದಾವ ಸ್ನೇಹಿತರೆ. ಇನ್ನೂ ಮತ್ತೊಂದು 4 ರೊಟ್ಟಿ ಮಾಡಬೇಕಂತೆ. ರಾತ್ರಿಗೆ ರೊಟ್ಟಿನೇ ಮಾಡಂತ ಇದ್ದಾರೆ ಯಜಮಾನ್ರು. ಇಲ್ಲಿ ಒಂದು 4 ಅದಾವೆ, ಇವು ರೊಟ್ಟಿ ಖಾಲಿ ಆಗ್ಯಾವು. ಈಗ ಫುಲ್ಲು ಪಾತ್ರೆ ಇದಾವೆ, ಪದಾರ್ಥ ಕೂಡ ಐತಿ ಇನ್ನೊಂದು ಸ್ವಲ್ಪ. ಫುಲ್ಲು ಪಾತ್ರೆ ಇದಾವೆ. ಪಾತ್ರೆನ ತೊಳ್ಕೊಂಬರ್ತೀನಿ ಮೊದಲಿಗೆ ಹೋಗಿ. ಈಗ ಫುಲ್ ಪಾತ್ರೆಗಳ ನೋಡಿ. ಮೊದಲಕ್ಕೆ ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಟಿದ್ದೇನೆ. ಅದಕ್ಕೆ ಒಂದೇ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಅದು ಎಣ್ಣೆ ಕಾದ ನಂತರ ತಕ್ಷಣಕ್ಕೆ ನಾನಿಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಹಾಗೆ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಒಂದು 10 ರಿಂದ 15 ಗೋಡಂಬಿ ಹಾಕ್ತಾಯಿದ್ದೀನಿ. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ. ಈ ಥರ ಇದು ಫ್ರೈ ಆಗುವಾಗಲೇ ನಾವು ಇದಕ್ಕೆ ಒಂದು ದಪ್ಪದಾಗಿ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಹಾಕಬೇಕು. ಇದು ಮಸಾಲೆ ನಮಗೆ ರುಬ್ಕೊಳ್ಳಿಕ್ಕೆ ನೋಡಿ. ಇದಕ್ಕೆ 2 ಇದನ್ನು ಹಾಕ್ತಾಯಿದ್ದೀನಿ, ಏಲಕ್ಕಿನ, ಚೆನ್ನಾಗಿರುತ್ತೆ ಅಂಥೇಳಿ. ಹಾಗೆ ಸ್ವಲ್ಪ ಲವಂಗ ಕೂಡ ಹಾಕ್ಕೋಬೇಕಾಗತ್ತೆ ನೋಡಿ. ಲವಂಗ ಒಂದು 5-6 ಹಾಕ್ತಾಯಿದ್ದೀನಿ. ನಿಮಗೆ ಯಾರಿಗೆಲ್ಲ ಚಕ್ಕೆ ಹಾಕಬೇಕು ಅನಿಸಿದ್ರೆ ಚಕ್ಕೆ ಕೂಡ ಹಾಕ್ಕೋಬೋದು. ಹಾಗೆ ನಾನಿಲ್ಲಿ 1 ಇಂಚಷ್ಟು ಶುಂಠಿನ ಈ ಥರ ಕಟ್ ಮಾಡಿ ಹಾಕ್ತಾಯಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದೆಲ್ಲ ಮಸಾಲೆಗೆ ರುಬ್ಬೋದಕ್ಕೆ. ಇಲ್ಲಿ ಗೋಡಂಬಿ ಹಾಕಿರೋದು ಯಾಕಂದರೆ ಮಸಾಲೆ ಗ್ರೇವಿ ತುಂಬ ಚೆನ್ನಾಗಿ ತಿಕ್ಕಾಗಿ ಬರುತ್ತೆ, ಅದಕ್ಕೋಸ್ಕರ ಹಾಕಿದ್ದೀನಿ. ಈಗ ಇದಕ್ಕೆ ನಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಇಲ್ಲಿ ಬ್ಯಾಡಗಿ ಮೆಣಸನ್ನು ಸೇರಿಸಿದ್ದೇನೆ. ಗುಂಟೂರು ಮೆಣಸು ಹಾಕ್ಕೊಳ್ಳಿ, ನಿಮಗೆ ಖಾರ ಜಾಸ್ತಿ ಬೇಕನ್ನೋರು ಕೂಡ ಹಾಕ್ಕೋಬೋದು. ನಮಗೆ ಖಾರ ಕಮ್ಮಿ ತಿಂತೇವೆ, ಅದ ಕಾರಣ ಇಲ್ಲಿ ಬ್ಯಾಡಗಿ ಮೆಣಸನ್ನು ಮಾತ್ರ ಹಾಕಿದ್ದೇನೆ. ಇದು ಚೆನ್ನಾಗಿ ಈಗ ಫ್ರೈ ಆಗಲಿ. ನಮಗೆ ಎಲ್ಲವನ್ನು ಹುರ್ಕೊಳ್ಳುವಾಗ 1 ಟೇಬಲ್ ಸ್ಪೂನು ಜೀರಿಗೆ ಸ್ವಲ್ಪ ಲೇಟ್ ಮಾಡಿ ಹಾಕ್ಕೊಳ್ಳಿ. ಯಾಕಂದರೆ ಇದು ಬೇಗ ಫ್ರೈ ಆಗುತ್ತೆ, ಎಲ್ಲ ಸಿಡಿದು ಹೋಗುತ್ತೆ, ಕೆರಟು ಬಿಡುತ್ತೆ ಸಿಡಿಲಿಗೂ. ಅದಕ್ಕಾಗಿ ಲೇಟ್ ಮಾಡಿ ಹಾಕಿದೆ. ಇನ್ನೊಂದು ಪದಾರ್ಥ ಹಾಕ್ತೀನಿ, ಸ್ವಲ್ಪ ಲೇಟ್ ಮಾಡಿ ಕೂಡ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ತೇನೆ. ಇದು ಈಗ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗಲೇ ಚೆನ್ನಾಗಿರುತ್ತೆ ನೋಡಿ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಈಗ ಗ್ಯಾಸ್ ಆಫ್ ಮಾಡ್ಕೊಂಡು 1 ಟೇಬಲ್ ಸ್ಪೂನಷ್ಟು ಗಸಗಸೆನೂ ಗಟ್ಟಿ ಬರಲಿಕ್ಕೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂಥೇಳಿ. ಈಗ ಬಿಸಿ ಇರುತ್ತೆ, ಅದರೊಳಗಡೆ ನಾವು ಮಿಕ್ಸ್ ಮಾಡಬೇಕು. ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಈಗ ಇದನ್ನೆಲ್ಲ ಮಿಕ್ಸ್ ಆದಮೇಲೆ ಇದು ಆರಲಿಕ್ಕೆ ಬಿಡಬೇಕಾಗತ್ತೆ. ನಾವೀಗ ಇದನ್ನೆಲ್ಲವನ್ನು ಈಗ ಆರಲಿಕ್ಕೆ ಬಿಟ್ಟುಬಿಡೋಣ ನೋಡಿ. ಈಗೆಲ್ಲ ಇದು ತಂಗಾಗಿದೆ. ಇದನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡ್ತೀನಿ. ಡೈರೆಕ್ಟಾಗಿ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡಿ ನೋಡಿ. ಈಗ ಮಿಕ್ಸಿ ಜಾರಲ್ಲಿರೋಂಥದ್ದು ಈಗ ಮೊದಲಿಗೆ ಹಾಗೆ ಸ್ವಲ್ಪ ರುಬ್ಕೊಳ್ಳೋಣ. ಆಮೇಲೆ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ರುಬ್ಕೊತೀನಿ ನೋಡಿ. ಮಸಾಲೆ ಈ ಥರ ಆದರೆ ಸಾಕು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಒಗ್ಗರಣೆ ಕೊಡೋಣ ಬನ್ನಿ ನೋಡಿ. ನಾನು ಅದೇ ಪಾತ್ರೆನ ಮತ್ತೆ ಇಟ್ಕೊಂಡಿದ್ದೇನೆ ಸ್ನೇಹಿತರೆ. ಇದಕ್ಕೆ 1-2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿ. ಇದು ಎಣ್ಣೆ ಕಾಯಿಲಿಗ ನೋಡಿ. ಎಣ್ಣೆ ಕಾದಿದೆ, ಅದಕ್ಕೆ ಕರಿಬೇವು ಸೊಪ್ಪು ಹಾಕಿದ್ದೇನೆ. ಹಾಗೆ ಇಲ್ಲಿ ಬಂದು ನಾನು ಒಂದೇ 1 ಕಾಯಿ ಮೆಣಸನ್ನು ಉದ್ದವಾಗಿ ಸೀಳಿ ಹಾಕ್ತಾಯಿದ್ದೀನಿ. ಹಾಗೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಾವಿಲ್ಲಿ
ಕ್ಯಾಪ್ಸಿಕಮ್ ಮತ್ತು ಹಾಗೆ ಹಸಿ ಬಟಾಣಿ ಪದಾರ್ಥ ಗ್ರೇವಿ ಮಾಡೋದ್ರಿಂದ ನೋಡಿ ಇಲ್ಲಿ ಒಂದು ಹಸಿ ಕ್ಯಾಪ್ಸಿಕಮ್, ನಿಮಗೆ ಎಷ್ಟು ಥರ ಕ್ಯಾಪ್ಸಿಕಮ್ ಸಿಗುತ್ತೆ ಹಾಕ್ಕೊಳ್ಳಿ, ಯಾವ್ದು ಬೇಕಾದರೂ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ರೆಡ್ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ, ಗ್ರೀನು ರೆಡ್ಡು ಎರಡೂ ಹಾಕಿದ್ದೇನೆ ನಾನಿಲ್ಲಿ ಕ್ಯಾಪ್ಸಿಕಮನ್ನು. ಹಾಗೆ ಇದರೊಟ್ಟಿಗೆ ಇದಕ್ಕೆ ಒಂದು ಟೊಮೆಟೊ ದೊಡ್ಡದು ಸೇರಿಸ್ತಾ ಇದ್ದೀನಿ. ನಿಮಗೆ ಟೊಮೆಟೊ ಇಷ್ಟ ಇಲ್ಲ, ನಾವು ರುಬ್ಬುವಾಗ ಹಾಕೋಬೇಕಾಗತ್ತೆ. ಇದಕ್ಕೆ ತರಕಾರಿ ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಒಳ್ಳೆಯದು. ಈಗ ಬೇಯಬೇಕಾದ್ರೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತೇನೆ, ಬೇಗ ಚೆನ್ನಾಗಿ ಫ್ರೈ ಆಗುತ್ತೆ ಅಂಥೇಳಿ. ನೋಡಿ ಎಲ್ಲೋ ಕ್ಯಾಪ್ಸಿಕಮ್ ಕೂಡ ಸಿಗುತ್ತೆ, ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ನಾವು ಮಕ್ಕಳಿಗೆ ಚಪಾತಿಗೆ, ದೋಸೆಗೆ, ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ನಾವೇನು ಮಸಾಲೆ ರುಬ್ಬಿಟ್ಟಿದ್ದೀವಿ ನೋಡಿ, ಆ ಮಸಾಲೆನ ಎಲ್ಲವನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಮಸಾಲೆನೂ ಜಾಸ್ತಿ ಆದರೆ ಚೆನ್ನಾಗಿರಲ್ಲ, ಹಾಗಾಗಿ ನಾನಿಲ್ಲಿ ಒಂದು 1/4 kgಕ್ಕಿಂತ ಕಮ್ಮಿ ಇದೆ ಆ ಹಸಿ ಬಟಾಣಿ. ಅದಕ್ಕೆ ಎಷ್ಟು ಬೇಕು ಇಷ್ಟು ಹಾಕಿದ್ದೇನೆ. ಈಗ ಇದು ಹಸಿ ವಾಸನೆ ಹೋಗೋವರೆಗೆ ನಾವು ಫ್ರೈ ಮಾಡಬೇಕಾಗತ್ತೆ. ನೋಡಿ ಇದ್ರದ್ದೆಲ್ಲ ಹಸಿ ವಾಸನೆ ಹೋಗಬೇಕು, ನಾವು ರುಬ್ಕೊಂಡಿರೋದು. ನೋಡಿ ಈಗ ಇಲ್ಲಿ ಮಿಕ್ಸಿ ಜಾರಲ್ಲಿ ನಾವು ಮಿಕ್ಸಿ ತೊಳೆದು ಕೂಡ ನೀರು ಹಾಕ್ಕೋಬೇಕು. ಮಿಕ್ಸಿ ಜಾರಲ್ಲಿ ತುಂಬ ಮಸಾಲೆ ಇರೋದ್ರಿಂದ ನೋಡಿ ನಮಗೆ ಎಷ್ಟು ಗ್ರೇವಿ ಬೇಕು ಅಷ್ಟು ಗ್ರೇವಿನ, ನಿಮಗೆ ಗಟ್ಟಿ ಬೇಕು ಅನಿಸಿದರೆ ಗಟ್ಟಿ ಮಾಡ್ಕೊಳ್ಳಿ, ತಿಳು ಬೇಕು ಅನಿಸಿದರೆ ತೆಳುವಾಗಿ ಮಾಡ್ಕೊಳ್ಳಿ. ನಾನು ಇಲ್ಲಿ ಅಕ್ಕಿ ರೊಟ್ಟಿಗೆ ಮಾಡೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾಯಿದ್ದೀನಿ. ನೋಡಿ ನಾನು ಒಂದಿಷ್ಟು ಮಾಡಿದ್ದೀನಿ, ನಾನು ಬಟಾಣಿ ಹಾಕ್ಬೇಕು, ಹಸಿ ಬಟಾಣಿ. ಈಗ ನಾನು ಆವಾಗಲೇ ಒಂಚೂರು ಉಪ್ಪು ಹಾಕಿದ್ದೆ, ಈಗಲೂ ಕೂಡ ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಉಪ್ಪನ್ನು ಕೂಡ ಸೇರಿಸ್ತೇನೆ ನಾನು. ಹಾಗಾಗಿ ಈಗ ಒಂದು ಕುದಿ ಬರಲಿ, ಕುದಿ ಬಂದ ಮೇಲೇ ಬಟಾಣಿ ಸೇರಿಸೋಣ ಸ್ನೇಹಿತರೆ. ಇದು ಚೆನ್ನಾಗಿ ಕುದಿಬೇಕೀಗ. ನೋಡಿ ಇಲ್ಲಿ ಕುದೀತಾ ಇದೆ ಈಗ ಚೆನ್ನಾಗಿ, ಅಂದರೆ ಕ್ಯಾಪ್ಸಿಕಮ್ ಅದು ಚೆನ್ನಾಗಿ ಕುದಿಬೇಕು. ನೋಡಿ ಉಪಕರಣ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ಹಸಿ ಬಟಾಣಿನ ಸೇರಿಸ್ತಾ ಇದ್ದೀನಿ ಈಗ. ನೋಡಿ ಇಲ್ಲಿ ಹಸಿ ಬಟಾಣಿ, ಇದು ಒಣ ಬಟಾಣಿ ಎಲ್ಲ, ಹಸಿ ಬಟಾಣಿ ತೊಳೆದು ಹಾಕ್ತಾಯಿದ್ದೀನಿ. ನೋಡಿ ಈಗ ಇದು ಕೂಡ ಒಂದು ಕುದೀಲಿ ಚೆನ್ನಾಗಿ. ಕುದ ನಂತರ ಒಂದು ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಆಯಿತು, ನಮಗಿಲ್ಲಿ ಗ್ರೇವಿ ರೆಡಿ ಆಗುತ್ತೆ. ಕುದೀಲಿ ಇದು ಒಂದು ಕುದಿ ಚೆನ್ನಾಗಿ. ನೋಡಿ ಈಗ ಗಟ್ಟಿಯಾಗಿದೆ, ಇಷ್ಟು ಸಾಕು. ಉಪಕಾರ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ಚೆನ್ನಾಗಿದೆ ಇಲ್ಲ ಅಂಥೇಳಿ. ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದರೆ ಈಗ ಗ್ರೇವಿ ರೆಡಿ ಆಯಿತು. ನೋಡಿ ಇನ್ನು ಕುದಿಸ್ಲಿಕ್ಕೆ ಹೋಗಬೇಡಿ, ಜಾಸ್ತಿ ಚೆನ್ನಾಗಿರಲ್ಲ. ನೋಡಿ ಇಷ್ಟಾದರೆ ಪೂರಿಗೆ, ಇಡ್ಲಿಗೆ, ದೋಸೆಗೆ ಅದು ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿಗೆ ಅದು, ಚಪಾತಿಗೆ ಅದು ಹೇಳಿ ಮಾಡಿಸಿದಾಗೆ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ಈಗ. ನೋಡಿ ಅಕ್ಕಿ ರೊಟ್ಟಿ ಒಟ್ಟಿಗೆ ಕ್ಯಾಪ್ಸಿಕಮ್ ಹಸಿ ಬಟಾಣಿ ಗ್ರೇವಿ ಎಷ್ಟು ಚೆನ್ನಾಗಿದೆ, ಟೇಸ್ಟ್ ಅಂತೂ ಸೂಪರ್ ಆಗಿದೆ. ಈ ಅಕ್ಕಿ ರೊಟ್ಟಿ ಕೂಡ ಅಷ್ಟೇ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ. ಅಕ್ಕಿ ರೊಟ್ಟಿ ಕೂಡ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ. ನೋಡಿ ಈ ಥರ ದೋಸೆ, ಇಡ್ಲಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗಿ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ.